ಇದೇ ಥರ ಎಲ್ಲರೂ ತುಂಬ ಚೆನ್ನಾಗಿ. ನಮಸ್ತೆ, ನಾನು ಶ್ವೇತಾ ಪ್ರಭು ಅಂತ. ನಮ್ಮ ಗುರುಗಳು ಕಾಶಿನಾಥ್ ಪತ್ತಾರ್ ಸರ್ ಇವತ್ತು ತುಂಬ ವಿಭಿನ್ನವಾಗಿ ಸ್ವರ ಸಂಯೋಜನೆ ಮಾಡಿದ್ದಾರೆ. ಮತ್ತು ಇದು ಫಸ್ಟ್ ಟೈಮ್ ನಾನು ಈ ಥರ ಮೆಡ್ಲಿ ಮಾಧುರಿ ಅಂತ ಹೇಳಿಬಿಟ್ಟು ಗಜಲ್ಸ್ ಶೈಲಿಲಿರುವಂಥ ಸಾಂಗ್ಸ್ ಹಾಡ್ತಾಯಿದ್ದೀನಿ. ಇದುವರೆಗೂ ಭಾವಗೀತೆ, ಫಿಲಮ್ ಸಾಂಗ್ ಎಲ್ಲ ಹಾಡಿದ್ದೀನಿ. ಬಟ್ ಇದು ತುಂಬ ವಿಭಿನ್ನವಾಗಿದೆ ಮತ್ತು ತುಂಬ ಕಷ್ಟವಾಗಿದೆ. ತುಂಬ ಎಕ್ಸೈಟ್ ಆಗಿದ್ದೀನಿ. ಹಾಗೆ ನೀವೆಲ್ಲರೂ ಈ ಹಾಡುಗಳನ್ನ ಕೇಳಬೇಕು. ತುಂಬ ಒಳ್ಳೆಯ ಸಾಂಗ್ಸ್ ಇದೆ. ನಾನಿವತ್ತು ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ. ಎಲ್ಲರೂ ಕೇಳಿ ಆನಂದಿಸಿ ಅಂತ ಕೇಳ್ಕೊತೀನಿ. ಶ್ವೇತಾ ಪ್ರಭು. ನನ್ನ ನಮಸ್ಕಾರಗಳು. ನನ್ನ ಪೂಜ್ಯ ಗುರುಗಳಾದಂತಹ ಪಂಡಿತ್ ಕಾಶಿನಾಥ್ ಪತ್ತಾರ್ ಅವರ ಪಾದಗಳಿಗೆ ಎರಗುತ್ತೇನೆ. ಅವರು ಶ್ರೀ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಬಳಿ ಅಭ್ಯಾಸವನ್ನು ಮಾಡಿದ್ರು ಸಂಗೀತನ. ನಮಗೆ ಎಷ್ಟು ಖುಷಿ ಆಗುತ್ತಂತೆ ಅವ್ರ ಹತ್ರ ಕಲಿತಿರೋದು. ಪುಟ್ಟರಾಜ್ ಗವಾಯಿಗಳ ಹತ್ರನೇ ಕಲಿತಾ ಇದ್ದೀವಿ ಅನ್ನೋಷ್ಟು ಖುಷಿ ಆಗುತ್ತೆ. ಅಷ್ಟು ಒಳ್ಳೆಯ ಸಂಗೀತ ಜ್ಞಾನ ಅವರಲ್ಲಿ ತುಂಬಿದೆ. ಅವ್ರ ಹತ್ರ ಕಲಿತಿರೋದು ನಮ್ಮ ಪುಣ್ಯ. ಒಳ್ಳೆಯ ಒಂದು ಕಂಪೋಸ್ ಮಾಡಿದ್ದಾರೆ. ಎಲ್ಲ ಸಾಂಗಿಗೂ ಸ್ವರ ಸಂಯೋಜನೆ ತುಂಬ ಅದ್ಭುತವಾಗಿ ಆ ಭಾವವನ್ನು ತಿಳಿಸಿ ಹೇಳುವಂಥ ಒಂದು ಸ್ವರ ಸಂಯೋಜನೆ ಮಾಡಿದ್ದಾರೆ. ಹಾಗೆ ಆ ಸಾಹಿತ್ಯ ಕೂಡ ಅತ್ಯಮೋಘವಾಗಿ ಬರೆದಿದ್ದಾರೆ ಶ್ರೀಯುತ ಬಾಗೂರ್ ಮಾರ್ಕಾಂಡೆ ಅವರು. ಹಾಗೂ ಎಲ್ಲರೂ ಆ ಒಂದು ಸಮ್ಮಿಶ್ರಣದಿಂದ ಅಷ್ಟೇ ಚೆನ್ನಾಗಿ ಕೂಡ ಹಾಡು ಹೊರ ಹೊಮ್ಮಿದೆ. ಆ ಒಂದು ವಿರಹಿ ಅನ್ನೋ ಈ ಒಂದು ಅಡಕ ಮುದ್ರಿಕೆಯನ್ನು ಇವತ್ತು ಬಿಡುಗಡೆ ಮಾಡ್ತಿದ್ದಾರೆ. ಈ ವಿರಹಿ ಅನ್ನೋದು ಇದರಲ್ಲಿ ಒಂದು 10 ಹಾಡುಗಳು ಇದೆ. ಇದರಲ್ಲಿ ಕಂಪೋಸ್ ಮಾಡಿರೋ ಒಂದು 10 ಹಾಡುಗಳಿವೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಗುರುಗಳ ಆಶೀರ್ವಾದ ಹೀಗೆ ನಮ್ಮ ಮೇಲಿರಲಿ ಅಂತ ಎಲ್ಲರಿಗೂ ಕೇಳ್ಕೊತೀನಿ. ಮತ್ತು ಈ ಒಂದು ಸುವರ್ಣಾವಕಾಶ ಒದಗಿಸ್ಕೊಟ್ಟಿದ್ದಕ್ಕೆ ಸುವರ್ಣ ನ್ಯೂಸ್ ಅವರಿಗೆ, ಹಾಗೆ ಬಾಗೂರು ಕಲಾವೇದಿಕೆ ಅವರಿಗೆ, ನನ್ನ ಗುರುಗಳಾದಂತಹ ಪಂಡಿತ್ ಕಾಶಿನಾಥ್ ಪತ್ತಾರ್ ಅವರಿಗೆ ಹಾಗೂ ನನ್ನ ಎಲ್ಲ ಸಹ ಕಲಾವಿದರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಅವರು ಮಹಾನ್ ಒಳ್ಳೆ ವಿದ್ವಾನ್ ಇರೋಂಥ ಒಬ್ಬ ಸಂಗೀತಗಾರರು. ಅವರು ಪುಟ್ಟರಾಜ್ ಕವಿ ಗವಾಯಿಗಳವರ ಹತ್ರ ವಿದ್ಯೆ ಕಲಿತು ಮತ್ತು ಅವರು ಒಂದು ವಿದ್ಯೆ ಸಾರ್ಥಕತೆಯಲ್ಲಿ ಹಲವಾರು ಪ್ರತಿಭೆಗಳನ್ನ ಹೊರತಂದಿದ್ದಾರೆ. ಅದೇ ರೀತಿ ಅವರು ಇಲ್ಲೇ ಹತ್ತಲ್ಲ ಹಳ್ಳಿಗಾಡು ಅಂತೇಳಿ ಇಲ್ಲಿ ವಂಡ್ರಲ್ಲ ಹತ್ರ ಮಂಚನಾಯ್ಕಲ್ಲಿ ಬಿಡದಿ ಹೋಬಳಿ ಹತ್ರ ಅಲ್ಲೂ ಒಂದು ಶಾಲೆ ಸಹ ಓಪನ್ ಮಾಡಿದ್ದಾರೆ. ಅಲ್ಲೂ ಸಹ ಹಲವಾರು ಈ ಗ್ರಾಮೀಣ ಪ್ರತಿಭೆಗಳನ್ನ ಗುರುತಿಸಿ ಅಲ್ಲೂ ಸಹ ಹೊರತಂದಿದ್ದಾರೆ. ಇದರಲ್ಲಿ ಆ ಒಂದು ಶಾಲೆಯಲ್ಲಿ ಕಲಿತಂಥ ಇಲ್ಲಿ ಮುನಿ ವೆಂಕಟಪ್ಪ ಮತ್ತು ರಶಿತಾ ಅಂತೇಳಿ ಅವರು ಸಹ ಈ ಒಂದು ಧ್ವನಿ ಸುರುಳಿಯಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ಅದೇ ರೀತಿ ಈ ಬಾಗೂರ್ ಮಾರ್ಕಂಟೆಯವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಮಹಾನ್ ಕವಿಗಳು. ಅವರು ಹಲವಾರು ಪುಸ್ತಕಗಳನ್ನ ಹೊರತಂದಿದ್ದಾರೆ. ಅವರ ಒಂದು ಪ್ರತಿಭೆಗೆ ಈ ಒಂದು ಕಾಶಿನಾಥ್ ಪತ್ತಾರ್ ಅವರು ಏನೋ ಒಂದು ಆ ಸಂಗೀತದ ಇಂಪನ್ನು ನೀಡಿ ಒಂದು ಆ ಪ್ರತಿಭೆನ ಹೊರ ರೀತಿ ತಂದಿದ್ದಾರೆ. ಅದು ತುಂಬ ಚೆನ್ನಾಗಿ ಮೂಡಿದೆ ಈ ಒಂದು ಧ್ವನಿ ಸುರುಳಿಯಲ್ಲಿ. ಈ ಧ್ವನಿ ಸುರುಳಿ ಎಲ್ಲರೂ ಕೇಳಬೇಕು. ಮತ್ತು ಇದು ತುಂಬ ಅರ್ಥಗರ್ಭಿತವಾದದ್ದು ಮತ್ತು ಎಲ್ಲರೂ ಇದನ್ನು ಕೇಳಬೇಕಾದಂಥ ಧ್ವನಿ ಸುರುಳಿಯಾಗಿರುತ್ತೆ. ಇದನ್ನು ಎಲ್ಲರೂ ಕೇಳಬೇಕು ಅಂತೇಳಿ ನಾನು ಮಾಡ್ಕೊತೀನಿ. la 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 la
ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ನನ್ನಂಥವನನ್ನ ಇಂಥದೊಂದು ವೇದಿಕೆಯಲ್ಲಿ ನಿಲ್ಲಿಸಿ ನನ್ನದೇ ಗೀತೆಯನ್ನು ನನ್ನೆದುರು ಆಡುವಂತಹ ಮಹಾ ಸಾಹಸ ಮಾಡಿ ನನ್ನನ್ನು ಬಾಗೂರು ಅಂತ ಹೇಳುವಂತಹ ಕೆಲಸ ಮಾಡಿದ್ದೀರಿ, ನಿಮಗಿದು ನಮನ ಅಂತ ಹೇಳ್ತಾ ಈಗ ಎರಡನೆಯ ಗೀತೆ ಸುಂದರ ಸುಮಧುರ. ಆಕ್ಚುಲಿ ಅಂದರೆ ನಮಗೆ ಕನ್ನಡ ಭಾಷಾ ಬೆಳವಣಿಗೆಯ ಬಗ್ಗೆ, ಭಾಷಾ ಕಲಿಕೆಯ ಬಗ್ಗೆ, ಭಾಷಾ ಅದನ್ನೇ ಹೇಳುವುದರ ಬಗ್ಗೆ ಒಂದೇನೋ ಒಂದು ಸ್ವಲ್ಪ ಅಭಿಮಾನ ಜಾಸ್ತಿ ಹಳ್ಳಿಗನಲ್ವಾ ಎಷ್ಟೇ ಆಗಲಿ. ಹಾಗಾಗಿ ನಾನು ಒಂದು ಕಡೆ ಹೇಳ್ತೀನಿ, ಎದೆಯಲ್ಲಿ ಹೊರಹೊಮ್ಮಲಿ ಕನ್ನಡದ ಹಾಡು, ಕಣ್ಣೆವೇ ಹರಿವನಕವು ಬೆಳೆಯಲಿ ಕರುನಾಡು, ಕನ್ನಡದ ಭೂಮಿ ಇದು ಸ್ವರ್ಗಕ್ಕೆ ಸಮನವುದು, ಕಾವೇರಿ ನದಿಯ ನೀರು ದೇವಗಂಗೆಯವುದು ಅಂತ ಹೇಳುವವನು ಒಂದು ಕಡೆ ಬರಿತೀನಿ. ಕನ್ನಡದ ಬಗ್ಗೆ ಸುಂದರ ಸುಮಧುರ ನಾಡು ನಮ್ದು ಅಂತ ಹೇಳ್ತೀನಿ. ಕೇಳೋಣ ಸಮೂಹ ಗೀತೆಯಲ್ಲಿ. ಸುಂದರ ಸುಮಧುರ ಸುಂದರ ಸುಮಧುರ ನಾಡು ನಮ್ಮದು,
ಹೃದಯ ಸಾಲು ಶಾಂತಿ ಧ್ವಜವ ಹಿಡಿಯಲಿ ಸವಿತಪ್ಪಿನ ಸಕ್ಕರಣಿ ಹರಿವನಗೆಯು ತೇರಲಿ ಹರಿವನೆಯಲು ಹರಿಯ ಸಾಲು ಶಾಂತಿ ಧ್ವಜವ ಹಿಡಿಯಲಿ ಸವಿತಪ್ಪಿನ ಸಕ್ಕರಣಿ ಹರಿವನಗೆಯು ತೇರಲಿ ಅಂಗದಾಯ ಭಕ್ತರೆರುವ ಬಾಂಧವ್ಯವು ಬೆಸೆಯಲಿ ಅಂಗದಾಯ ಭಕ್ತರೆರುವ ಬಾಂಧವ್ಯವು ಬೆಸೆಯಲಿ ಶಾಂತಿ ಮಧುರ ಗೀತೆಯಲ್ಲಿ ಶಾಂತಿ ಮಧುರ ಗೀತೆಯಲ್ಲಿ ಬರಲಿ 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 ಮಸಾಲೆಯನ್ನು ಬರಲಿ 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 ಮಸಾಲೆಯನ್ನು ಬರಲಿ ಮನಗುಡಿ
ಯಾವ ಕರುಣೆ ಮನವುರಿಲ್ಲ ನನ್ನೆಡೆ ಕರೆ ತಂದಿದೆ ಸುಕೃತ ಭಾವ ನಮ್ಮ ಬಿಗಿದು ಸುಕೃತ ಭಾವ ನಮ್ಮ ಬಿಗಿದು ಮಧುರತೆಯು ನಮ್ಮದಾಗಿದೆ ಮಧುರತೆಯು ನಮ್ಮದಾಗಿದೆ ಯಾವ ಕರುಣೆ ಮನವು ನಿನ್ನ ನನ್ನೆಡೆ ಕರೆ ತಂದಿದೆ ನನ್ನೆಡೆ ಕರೆ ತಂದಿದೆ ನನ್ನೆಡೆ ಕರೆ ತಂದಿದೆ. ಬಟ್ಟೆ ಹುಷಾರಿಂದ ಬಟ್ಟೆ ಹುಷಾರು ಅಭಿವೃದ್ಧಿ ಹೊಂದಿ ಅವರ ಅನೇಕ ಕವನಗಳನ್ನು ಬರೆದು ಇದೇ ಥರ ಸಿಡಿಗಳನ್ನ ಮಾಡಿ ಮಂದಹಾಸ ಮರೆತ ಪುಟ ಕಾಳಿನೈತೇರೋ
ಸೋಲಲು ಮುಂದೇನಿದೆ ಎಲ್ಲವೂ ನೆಪ ಮಾತ್ರ ಬಿಕ್ಕುತ್ತಿದೆ ಎದೆಯ ಹಕ್ಕಿ ಬಿಕ್ಕುತ್ತಿದೆ ಎದೆಯ ಹಕ್ಕಿ ಪಾತ್ರನ ಮಡು ನಟಿಸಬೇಕು ಆತನದೇ ತಾಳ ಪಾತ್ರನ ಮಡು ನಟಿಸಬೇಕು ಆತನದೇ ತಾಳ ತಪ್ಪು ಲೆಕ್ಕ ಹಾಕಬೇಡ ದೇವಾ ಜೀವಾಳ ತಪ್ಪು ಲೆಕ್ಕ ಹಾಕಬೇಡ ದೇವಾ ಜೀವಾಳ 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 ಬಿಕ್ಕುತ್ತಿದೆ ಎದೆಯ ಹಕ್ಕಿ ಬಿಕ್ಕುತ್ತಿದೆ ಎದೆಯ ಹಕ್ಕಿ ಏನೋ ಒಡವೇದರೆ ಏನೋ ಒಡವೇದರೆ ಬಿಚ್ಚಿಡದ ಭಾವ ತುಡಿತ ಬರಿಯಾದ ಪಡೆ ಬಿಚ್ಚಿಡದ ಭಾವ ತುಡಿತ ಬರಿಯಾದ ಪಡೆ ಬಿಕ್ಕುತ್ತಿದೆ ಎದೆಯ ಹಕ್ಕಿ ಬಿಕ್ಕುತ್ತಿದೆ ಎದೆಯ ಹಕ್ಕಿ ಆ ನೀನು ಸೋತ್ಬಿಡು ಗೆದ್ದ ಹಾಗೆ ಕಣಯ್ಯ ಅಂತ ಹೇಳಿ ಆ ಮಾತನ್ನ ಈಗ ಕಾಪಿಟ್ಕೊಂಡಿದ್ದೀನಿ. ಆ ಸೀಕ್ರೆಟ್ ನಿಮಗೆ ಹೇಳಿದ್ದೀನಿ. ತುಂಬ ಇಂಪಾದ ಇಂದನಿಯಲ್ಲಿ ನನ್ನ ವಿರಹ ವೇದನೆಯನ್ನ ಸ್ವರಗಟ್ಟಿದ ಪಂಡಿತ್ ಕಾಶಿನಾಥ್ ಪತ್ತಾರರು ಅತ್ಯಂತ ಮಧುರವಾಗಿ ಪ್ರಸ್ತುತಪಡಿಸಿದ ಶ್ವೇತಾ ಪ್ರಭುರವರೇ, ನಿಮಗಿದು ನಮ್ಮ ನಮನಗಳು. ಲಾ 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 ಲಾ. ಚೆಲುವೆ ನಿನ್ನ ಕಂಡ ಕ್ಷಣ ನಾನು ನಿನಗೆ ಸೋತೆ. ಚೆಲುವೆ ನಿನ್ನ ಕಂಡ ಕ್ಷಣ ನಾನು ನಿನಗೆ ಸೋತೆ. ಸೋಲಿನಲ್ಲಿ ಧನ್ಯತೆ ಇದೆ ಸೋಲಿನಲ್ಲಿ ಧನ್ಯತೆ ಇದೆ ಹೃದಯ ಮಿಡಿವಗೀತೆ ಹೃದಯ ಮಿಡಿವಗೀತೆ. ಚೆಲುವೆ ನಿನ್ನ ಕಂಡ ಕ್ಷಣ ನಾನು ನಿನಗೆ ಸೋತೆ.
ಕಣ್ಣ ತುಂಬಿಕೊಳ್ಳುವುದು ಚೆಲುವೆ ನಿನ್ನ ಕಂಡ ಕ್ಷಣ ನಾನು ನಿನಗೆ ಸೋತೆ. ಮತ್ತೆ ಈಗಾಗಲೇ ಪಂಡಿತ್ ಕಾಶಿನಾಥ್ ಪತ್ತರ್ ಅವರ ಸಂಯೋಜಿತ ಗೀತೆಗಳನ್ನು ಕೂಡ ಕೇಳಿದ್ರಿ. ಆ ಹಾಡಿನ ಬಗ್ಗೆ, ಹಾಡಿಸಿದ ರೀತಿಯ ಬಗ್ಗೆ ನಾನು ಹೆಚ್ಚು ಮಾತನಾಡ್ತಾ ಲಂಬಿಸದೆ ನೇರವಾಗಿ ವೇದಿಕೆ ಕಾರ್ಯಕ್ರಮದ ಬಗ್ಗೆ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕಾಗಿ ನಾಡೋಜ ಬಿ ಕೆ ಸುಮಿತ್ರಮ್ಮನಲ್ಲಿ ವಿನಂತಿ ಮಾಡಿಕೊಂಡಿದ್ವಿ. ಅದರಂತೆ ಅವರು ಕೂಡ ಬಂದಿದ್ದರು. ಕಾರ್ಯನಿಮಿತ್ತ ಅವರಿಗಾಗಲೇ ವೇದಿಕೆಯನ್ನು ಉದ್ಘಾಟಿಸಿ ತೆರಳಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ದೊಡ್ಡರಂಗೇಗೌಡರು ನಮ್ಮೊಂದಿಗಿದ್ದಾರೆ. ದಯಮಾಡಿ ಸರ್ ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಖ್ಯಾತ ಸಂಗೀತ ಅಂತ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಖ್ಯಾತ ಸಂಗೀತ ನಿರ್ದೇಶಕರು ಮತ್ತೆ ಕವಿಗಳು ಕೂಡ ಆಗಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಬಿ ವಿ ಶ್ರೀನಿವಾಸ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಾವು ಆತ್ಮೀಯರಂತ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ಕಲಾಭೂಷಣ್ ವಾರ್ಷಿಕ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಶ್ರೀಯುತ ಕೃಷ್ಣ ರಾಯಚೂರು ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇಂದಿನ ಬಿಡುಗಡೆ ಆಗ್ತಾ ಇರ್ತಕ್ಕಂಥ ಧ್ವನಿ ಸಾಂದ್ರಿಕೆಯ ಸ್ವರ ಸಂಯೋಜಕರು, ಇಷ್ಟೊತ್ತು ತಾವೆಲ್ಲರೂ ಕೂಡ ಅವರ ಗಾಯನವನ್ನು ಕೇಳಿದರೆ, ಪಂಡಿತ್ ಕಾಶಿನಾಥ್ ಪತ್ತರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಾನು ಆತ್ಮೀಯವಂತ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಈ ಎಲ್ಲ ಗೀತೆಗಳ ಕರ್ತೃ ಶ್ರೀಯುತ ಬಾಗೂರು ಮಾರ್ಕಂಡೆ ಅವರು, ಅವ್ರಿಗೂ ಕೂಡ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮುಂದಿನ ಬದುಕು ಸುಖ, ಸಂತೋಷ, ಸಂಭ್ರಮ ಹಾಗೂ ಯಶಸ್ಸಿನಿಂದ ಆನಂದದಾಯಕವಾಗಿರಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಕಲಾವಿದರಿಗೆ ಈ ಎಲ್ಲ ಭೂಷಣಗಳ ಜೊತೆಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಕೂಡ ಅತ್ಯಂತ ಭೂಷಣ ಅಂತೇಳಿ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೇನೆ. ಶ್ರೀಯುತ ಕೃಷ್ಣ ರಾಯಚೂರು ಅವರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆ. ಸಂತೋಷದ ವಿಚಾರ ಅಂತಂದ್ರೆ ಅವರು ನನಗೂ ಕೂಡ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಗುರುಗಳು. ಹಾಗಾಗಿ ನಮ್ಮ ಗುರುಗಳನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇರತಕ್ಕಂಥದ್ದು ನಿಜವಾಗಿಯೂ ಕೂಡ ಸಂತೋಷದ ವಿಚಾರ ಅಂತ ಹೇಳಿ ನಾನು ಅದರ ಭಾವಿಸ್ತೇನೆ. ಎಲ್ಲೋ ಒಂದ್ ಕಡೆ ಶೈಲಿಯನ್ನು ಕೊಡಬೇಕು ಅನ್ನೋ ಒಂದು ಪ್ರಯತ್ನ ಪಂಡಿತ್ ಕಾಶಿನಾಥ್ ಪತ್ತರ್ ಅವರು ಮಾಡಿದ್ದಾರೆ. ಬಹುಶಃ ತಾವೆಲ್ಲರೂ ಕೂಡ ಅದನ್ನ ಸ್ವೀಕರಿಸಿದ್ದೀರಿ ಅಂತ ಹೇಳಿ ನಾನು ಅದನ್ನು ಕೂಡ ಭಾವಿಸ್ಕೊಂಡಿದ್ದೀನಿ. ಅವರ ಶ್ರೀಮತಿಯವರು ಅದನ್ನ ಸಕಾರಾತ್ಮಕವಾಗಿ ಸ್ವೀಕರಿಸಿರ್ತಕ್ಕಂಥದ್ದು. ಬಹುಶಃ ಶ್ರೀಮತಿ ಸ್ನೇಹಲತಾ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿ. ನಿಮ್ಮ ಯಜಮಾನರು ಮದುವೆಗೆ ಮುಂಚೆ ಬರೆದಿರ್ತಕ್ಕಂಥ ವಿರಹದ ಗೀತೆಗಳನ್ನ ನೀವು ಲೋಕಾರ್ಪಣೆ ಮಾಡ್ತಾ ಇದ್ದೀರಿ. ನಿಜವಾಗಿಯೂ ಕೂಡ ನೀವು ಗ್ರೇಟ್ ಅಂತೀನಿ. ಈ ಸಂದರ್ಭದಲ್ಲಿ ಮೊದಲು ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಎಲ್ಲರೂ ಕೂಡ ಬೈದ್ಬಿಟ್ಟು ಮನೆಯಲ್ಲಿ ಮುಚ್ಚಿರ್ತಾರೆ, ಗಂಡ ಮದುವೆ ಮುಂಚೆ ಏನೇನು ಬರೆದಿದ್ದ ಏನೇನು ಅಂತೀನಿ. ಆದರೆ ಇವರು ಎಲ್ಲರೂ ಲೋಕಕ್ಕೆ ತೋರಿಸ್ತಾ ಇದ್ದಾರೆ. ಇದು ನಿಜವಾಗಿಯೂ ಕೂಡ ಬಹಳ ದೊಡ್ಡ ವಿಚಾರ ಅಂತ ಹೇಳಿ ನಾನು ಕೂಡ ಭಾವಿಸ್ಕೊಂಡಿದ್ದೀನಿ. ಈ ಧ್ವನಿ ಸಾಂದ್ರಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಾಡುಗಳು ಕೂಡ
ತುಂಬ ಮಧುರವಾಗಿ ಗಜಲ್ ಶೈಲಿಯಲ್ಲಿ ಮೂಡಿ ಬಂದಿರತಕ್ಕಂಥದ್ದು. ನಾವೆಲ್ಲರೂ ಕೂಡ ಬಹುಶಃ ಈ ಒಂದು ಧ್ವನಿ ಸಾಧರಿಕೆಯನ್ನು ಕೊಂಡು ಕೇಳೋದ್ರ ಮುಖಾಂತರ ಎಲ್ಲ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು ಅಂತೇಳಿ ನಾನು ಅದು ಕೂಡ ನೆನೆಸ್ಕೊಳ್ತೇನೆ. ಈ ತಂತ್ರಜ್ಞಾನದ ಮಧ್ಯೆ ಭಯ ಇಟ್ಕೊಂಡ್ರೆ ಆಗಲ್ಲ. ಇಡೀ ಸಾಂಗ್ನ ಅರ್ಥ ಮಾಡ್ಕೋಬೇಕು, ಸಾಹಿತ್ಯ ಅರ್ಥ ಮಾಡ್ಕೋಬೇಕು, ರಾಗ ಅರ್ಥ ಮಾಡ್ಕೋಬೇಕು. ನಿಜವಾಗ್ಲೂ ಅದಿಲ್ಲದೆ ಬರೀ ಏನು ಪ್ರಾಕ್ಟೀಸ್ ಮಾಡಿ ಎಷ್ಟು ಎರಡು ಸರಿ ಆಡಬೇಕು 3 ಸರಿ ಆಡಬೇಕು ಅಂತ ನಾವೇನು ಫಿಕ್ಸ್ ಮಾಡ್ಕೊಂಡು ಆಡ್ತೀವಿ, ಅದು ಗಜಲ್ ಅಲ್ಲ. ಗಜಲ್ ಆಡ್ಬೇಕಾದ್ರೆ ಒಂದು ಆ ಸಾಹಿತ್ಯನೇ ಪ್ರಧಾನ. ಸಾಹಿತ್ಯದಲ್ಲಿ ಏನು ರಸ ಇದೆಯೋ ಅದನ್ನು ರಾಗ ಸೇರಿಸಿ ಅದನ್ನು ಹಾಡಬೇಕಾದಂಥ ಜಾಣ್ಮೆ ಅದು. ಅದೊಂಥರ ಜಾಣ್ಮೆನೇ ಗಜಲ್ ಅಂತ ಸಿಂಗರ್. ಅದನ್ನು ಸಿಂಗರು ಅಳವಡಿಸ್ಕೋಬೇಕು ನಿಜವಾಗ್ಲೂ. ಯಾವುದೋ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡು ಹಾಡೋದಲ್ಲ. ಹಾಡ್ತಾ ನಮ್ಮೆಲ್ಲ ಸಿಂಗರ್ಗೂ ಇದರಲ್ಲಿ ಆಡಿರೋ ಸಿಂಗರ್ ನಾನು 12 ಕೇಳ್ಕೊಳ್ಳೋದು. ನೀವು ತುಂಬ ಚೆನ್ನಾಗಿ ಹಾಡಿದ್ರ. ಬಟ್ ಇಷ್ಟೇ ಅಲ್ಲ, ಸೀಮಿತ ಅಲ್ಲ. ಇವತ್ತೇನು ಹಾಡಿದ್ರು ಅದನ್ನು ನೀವು ಇಂಪ್ರೂವೈಸ್ ಮಾಡಿಕೊಂಡು ಹಾಡಿದಷ್ಟು ಅದು ಗಜಲ್ಗೆ ನಿಜವಾಗ್ಲೂ ನಮ್ಮ ಕನ್ನಡ ಸಂಗೀತಕ್ಕೂ ಗಜಲ್ನ ಗಜಲ್ ಶೈಲಿಯ ಹೊಸ ಪ್ರಕಾರಗಳನ್ನು ಮೆಚ್ಚುವಂಥದ್ದು ಅಥವಾ ಸ್ವೀಕರಿಸುವಂಥದ್ದು ನಿಜವಾಗಿ ಕೂಡ ಬಹಳ ಕಷ್ಟದ ಕೆಲಸ. ಯಾಕೆ ಪ್ರತ್ಯೇಕವಾಗಿ ಕಲಾವಿದರು ಅಂತ ಕರೀತಾರೆ ನನಗಂತೂ ಇವತ್ತಿಗೂ ಅರ್ಥ ಆಗಿಲ್ಲ, ಮತ್ತು ಉತ್ತರನೂ ಸಿಕ್ಕಿಲ್ಲ. ಆಮೇಲೆ ಬಾಗುರು ತಮ್ಮ 50ನೇ ಏನೋ ಲೇಟಾಗಿ ಹೇಳ್ತಾರೆ ಅಂದ್ರೆ ಅವ್ರು ಬೇಗನೆ ಹೇಳ್ಬಿಟ್ಟಿದ್ದಾರೆ. ಹೀಗಾಗ್ಬಿಟ್ಟು ಅವರಿಗೆ ಅಭಿನಂದನೆಗಳು. ಮತ್ತೆ ನನ್ನನ್ನು ಸನ್ಮಾನಿಸಿದ್ದಕ್ಕಾಗಿ ನಾನು ನಿಮಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ನಮಸ್ಕಾರ. ಕಂಕಣಬದ್ಧ ಕೆಲಸಗಳನ್ನು ಮಾಡುವ ಸಂಘಟಕರು ಬೇಕು ಅಂತ ಅವರು ನಾವು ಕಾರ್ಯಕ್ರಮ ಮಾಡ್ತೀವಿ ಅಂದರೆ ನಮ್ಮದು ಏನಾದರೂ ಕೆಲಸ ಇರಬೇಕು ಅಂತ ಹೇಳಿದರು. ಈಗ ನೀವೇನು ಮಾಡೋದು ಸರಿ ಅಂದರೆ ಅವರು ನಾನು ಉಪಹಾರದ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದರು. ತುಂಬ ಧನ್ಯವಾದಗಳು ಸರ್. ಆಸೆ ನನ್ನ ಘಾಸಿಗೊಳಿಸಿ ಕಾಡುತ್ತಿಹುದೇ ಮುಗುದೇ ನನ್ನೊಳಿಗೂ ಆಸೆ ಮೊಳೆಸಿ ನೀನು ಹಾರಿ ಹೋದೆ. ನಾನು ನಿನ್ನವನಲ್ಲದೆ ನಿನ್ನ ಆಸೆ ಹೇಳು ಇಲ್ಲಿಯೇ ನಾನು ನಿನ್ನವನಲ್ಲದೆ. ಸಂಗೀತ ಕೇಳ್ಕೊಂಡು ಕಾರ್ಯಕ್ರಮಕ್ಕಿಂತಲೂ ಸಂಗೀತ ತುಂಬ ಖುಷಿ ಕೊಡ್ತಾ ಇದೆ. ಬಾಗೂರಾದಂಥ ಶ್ರೀನಿವಾಸ್ ಅವರಿದ್ದಾರೆ,
ಗೆಳೆಯ ಕೃಷ್ಣ ರಾಯಚೂರಿದ್ದಾರೆ, ಪತ್ತಾರವರಿದ್ದಾರೆ, ಅವರೆಲ್ಲರಿಗೂ ಬಾಗೂರು ನಿಂತ ನೀರಾಗಿ ಉಳಿದಿಲ್ಲ. ಕಳೆದ 2 ದಶಕಗಳಿಂದ ಅವರ ಒಡನಾಟ ಇದೆ. ಒಂದಲ್ಲ ಒಂದು ಕ್ರಿಯಾಶೀಲ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಬಹಳಷ್ಟು ಸಾಧನೆಯನ್ನು ಮಾಡ್ತಾನೇ ಬರ್ತಾ ಇದ್ದಾರೆ, ಎಲ್ಲೂ ನಿಂತಿಲ್ಲ. ಇವತ್ತು ಅವ್ರಿಗೆ ಸಂತೋಷದ ಸಂದರ್ಭವೂ ಹೌದು, ಸ್ವಲ್ಪ ನೋವಿನ ಸಂದರ್ಭವೂ ಹೌದು. ಅವ್ರಿಗೆ 50 ವರ್ಷ ಆಗಿದೆ, ಅವ್ರ ಶ್ರೀಮತಿಯವ್ರಿಗೆ ಕೈ ಪೆಟ್ಟಾಗಿದೆ. ಇವೆರಡೂ ಬೇಗ ಇವ್ರಿಗೆ ಇನ್ನೂ ಬಹಳ ಕಾಲ ಒಳ್ಳೆ ಕೆಲಸ ಮಾಡಲಿ ಅಂತ ಹಾರೈಸ್ತೀನಿ. ಅವ್ರ ಶ್ರೀಮತಿಯವ್ರಿಗೆ ಬೇಗ ಗುಣಮುಖವಾಗಲಿ ಅಂತ ಪ್ರಾರ್ಥಿಸ್ತೀನಿ. ನಮಸ್ಕಾರ. ಈಗ ಮತ್ತೊಂದು ಗೀತೆಯನ್ನು ಕೇಳುವ ಸಮಯ. ಯಾವ ಗೀತೆ ಅಂತ ಹೇಳಿ ಶ್ರೀಮತಿ? ಈ ಸದ್ಯದಲ್ಲೇ ಬಾಗೂರು ಮಾರ್ಕಂಡೆ ಅವರ ಸಾಹಿತ್ಯಕ್ಕೆ ಭಾವಗೀತ ಶರಣೆಂಬೆ ಅರಿವಿಗೆ ಶರಣೆಂಬೆ ಅರಿವಿಗೆ ಶರಣೆಂಬೆ ಗುರುವಿಗೆ ಶರಣೆಂಬೆ ಸಾಹಿತ್ಯ ಸರಸ್ವತಿಗೆ ಶರಣೆಂಬೆ ಸಾಹಿತ್ಯ ಸಂಗೀತ ಸರಸ್ವತಿಗೆ ಶರಣು ಶರಣೆಂಬೆ ನಿಮ್ಮೆಲ್ಲರಿಗೆ ಶರಣು ಶರಣೆಂಬೆ ನಿಮ್ಮೆಲ್ಲರಿಗೆ. ಕೆಲವು ಅಂಶಗಳನ್ನು ಹೇಳಿದ್ದಾರೆ. ಜಗನ್ನಾಥ್ ಪ್ರಸಾದ್ ಅವರು, ಪ್ರಕಾಶ್ ಅವರು ಕೆಲವು ಅಂಶಗಳನ್ನು ಹೇಳಿದ್ದಾರೆ. ನಾರಾಯಣ್ ರಾಯಚೂರ್ ಅವರು ಕೆಲವು ಮಾತುಗಳನ್ನು ಹೇಳಿದ್ದಾರೆ. ವಾಸ್ತವವಾಗಿ ಗಜಲ್ ಇದೆಯಲ್ಲ, ಅದು ಸ್ವಲ್ಪ ಕನ್ನಡದಲ್ಲಿ ಅಷ್ಟಾಗಿ ಒಂದು ಪರಂಪರೆಯಾಗಿ ಹರಿಲಿಲ್ಲ ಅನ್ನೋದು ಸಾಹಿತ್ಯದ ಇತಿಹಾಸವನ್ನು ಬಲ್ಲವರು
ಹಾಡು ಕಥೆಯೆಂದರೆ ಕಾಡುವ ಹೊಸ ಹುಟ್ಟುಗೆ ಹಾಡು ಕಥೆಯೆಂದರೆ ಕೇಳಿರೋ ಹೃದಯ ಪ್ರಾಣದ ಕೇಳಿರೋ ಹೃದಯ Thank you.
ಚೆನ್ನಾವೆನಿಸಿ ನನ್ನ ಕಾಡುವ ಆಸೆ ನಿನ್ನ ಸುತ್ತುತ್ತಿದೆ ಮನಸ್ಸು ನಿನ್ನ ಸುತ್ತುತ್ತಿದೆ ಮನಸ್ಸು ಅದಕ್ಕೆ ಹೆಸರು ಪ್ರೀತಿ ಅದಕ್ಕೆ ಹೆಸರು ಪ್ರೀತಿ ನಿನ್ನೆಗಿಂತ ಚೆನ್ನಾಗಿಸಿ ನನ್ನ ಕಾಡುವ ಆಸೆ ನಿನ್ನ ಸುತ್ತುತ್ತಿದೆ ಮನಸ್ಸು ನಿನ್ನ ಸುತ್ತುತ್ತಿದೆ ಮನಸ್ಸು ಇಲ್ಲಿ ಬಂದಿರುವಂಥ ಎಲ್ಲ ಸಂಗೀತ ರಸಿಕರಿಗೂ ಹಾಗೂ ಮೊದಲನೇದಾಗಿ ಅತ್ಯಂತ ಚೆನ್ನಾಗಿ ಈ ಒಂದು ಸಿಡಿಯ ರೂಪದಲ್ಲಿ ಸಾರಾಂಶವನ್ನು ಹೇಳಿದ್ದ ನಮ್ಮ ಮಾನ್ಯ PV ಶ್ರೀನಿವಾಸ್ ಸರ್ಗೂ ಸಹ ನಾನು ವಂದಿಸ್ತಾ ಈ ಒಂದು ಹಾಡನ್ನು ಪ್ರಸ್ತುತಪಡಿಸ್ತೇನೆ. ಈ ನಿನ್ನ ಮೌನವನೇ ಸಮ್ಮತಿ ಎನ್ನಲೇನೆ ಆ ನಿನ್ನ ಸಿರಿದನೆಗೆ ಸೋತವನು ನಾನೇ. ಈ ನಿನ್ನ ಮೌನವನೇ ಸಮ್ಮತಿ ಎನ್ನಲೇನೆ ಆ ನಿನ್ನ ಸಿರಿದನೆಗೆ ಸೋತವನು ನಾನೇ. ಲತೆಯೊಂದು ಕುಡಿಯೊಡೆಯಲು ಯಾರಪ್ಪಣೆ ಲತೆಯೊಂದು ಕುಡಿಯೊಡೆಯಲು ಯಾರಪ್ಪಣೆ ಲತೆಯೊಡಲಲಿ ಹೂನಗಲು ತುಂಬಿಗೆ ಜೇನೆ ಲತೆಯೊಡಲಲಿ ಹೂನಗಲು ತುಂಬಿಗೆ ಜೇನೆ. ಈ ನಿನ್ನ ಮೌನವನೇ ಸಮ್ಮತಿ ಎನ್ನಲೇನೆ ಆ ನಿನ್ನ ಸಿರಿದನೆಗೆ ಸೋತವನು ನಾನೇ. ಇಂತೇಕೆ ನಾಚಿಕೆಯು ಬಲವಿನ ಸಿರಿನುಡಿಗೆ ಇಂತೇಕೆ ನಾಚಿಕೆಯು ಬಲವಿನ ಸಿರಿನುಡಿಗೆ ಚಿಂತೆಯ ದೂತರವೇನೆ ಒಪ್ಪಿಕೊಳ್ಳೋ ಗಳಿಗೆ ಚಿಂತೆಯ ದೂತರವೇನೆ ಒಪ್ಪಿಕೊಳ್ಳೋ ಗಳಿಗೆ ಹೂವಂದ ಚಂದವೆಲ್ಲ ಪ್ರಕೃತಿಯ ಕೊಡುಗೆ ಹೂವಂದ ಚಂದವೆಲ್ಲ ಪ್ರಕೃತಿಯ ಕೊಡುಗೆ. ಹೂವಿನಂತ ಹೆಣ್ಣು ನೀನು ಪದಕವಾದು ಎಲೆಗೆ ಈ ನಿನ್ನ ಮೌನವನೇ ಸಮ್ಮತಿ ಎನ್ನಲೇನೆ ಆ ನಿನ್ನ ಸಿರಿದನೆ ಸೋತವನು ನಾನೇ. ವೀಣೆ ನೀನಾಗಿರೆ ಸ್ವರ ಹರಳಲಿ ಮುದಕೆ ವೀಣೆ ನೀನಾಗಿರೆ ಸ್ವರ ಹರಳಲಿ ಮುದಕೆ ರಸಿಕನೋಲು ಆಸ್ವಾದಿಸಿ ತಲೆದೂಗುವ ಗಾನಕ್ಕೆ
ರಸಿಕನೋಲು ಆಸ್ವಾದಿಸಿ ನಡೆದೋಗುವ ಗಾನ ಮಧುರದ ನೀಡಲು ಮಧುರದ ನೀಡಲು ತೆರೆಗೆ ಮಧುಮಾಸದ ಮಧುರ ಮೈತ್ರಿ ಸಂಭ್ರಮದ ಸಿರಿಯ ಈ ನಿನ್ನ ಮೌನವನೇ ಸಮ್ಮತಿ ಎನ್ನಲೇನೆ ನಿನ್ನ ಸಿರಿದರೆ ಸೋತವನು ನಾನೇ ಮಿಂಚಿನಂತೆ ಮಿಂಚುತ್ತಲಿ ಮುಗುಳ್ನಗೆ ನಗುತ್ತಿರುವೆ ಮಿಂಚಿನಂತೆ ಮಿಂಚುತ್ತಲಿ ಮುಗುಳ್ನಗೆ ನಗುತ್ತಿರುವೆ ಮಾಟದೊಡಲ ಬಳ್ಳಿಯಲ್ಲಿ ಹೂವಂತ ಸಿರಿರೂಪ ಮಾಟದೊಡಲ ಬಳ್ಳಿಯಲ್ಲಿ ಹೂವಂತ ಸಿರಿರೂಪ ಮನದ ತುಂಬ ನೀನೆ ತುಂಬೆ ದುಂಬೆಯಲು ಕಾಡುವೆ ಮನದ ತುಂಬ ನೀನೆ ತುಂಬೆ ದುಂಬೆಯಲು ಕಾಡುವೆ ಮೈ ಮನದ ರೋಮಾಂಚನ ಕವಿತೆಯ ಸಾಲಾಗುವೆ ಈ ನಿನ್ನ ಮೌನವನೇ ಸಮ್ಮತಿ ಎನ್ನಲೇನೆ ನಿನ್ನ ಸೋತವನು ನಾನೇ ಈ ನಿನ್ನ ಮೌನವನೇ ಸಮ್ಮತಿ ಎನ್ನಲೇನೆ ನಿನ್ನ ಸೋತವನು ನಾನೇ ಲತೆಯೊಂದು ತುಡಿಯೊಡೆಯಲು ಯಾರಪ್ಪಣೆ ಲತೆಯೊಂದು ತುಡಿಯೊಡೆಯಲು ಯಾರಪ್ಪಣೆ ಲತೆಯೊಡಲಲ್ಲಿ ಹೂನಗಲು ತುಂಬಿಗೆ ಸೇನೆ ಲತೆಯೊಡಲಲ್ಲಿ ಹೂನಗಲು ತುಂಬಿಗೆ ಸೇನೆ ಈ ನಿನ್ನ ಮೌನವನೇ ಸಮ್ಮತಿ ಎನ್ನಲೇನೆ ನಿನ್ನ ಸಿರಿದನಿಗೆ ಸೋತವನು ನಾನೇ ಸೋತವನು ನಾನೇ ಸೋತವನು ನಾನೇ. ಧನ್ಯವಾದಗಳು. ಪತ್ನಿಗೆ ಕವಿತೆ ಬೇಸರ ಕವಿಗೂ ಕವಿತೆ ನೇಸರ ಕವಿಯ ಪತ್ನಿಗೆ ಕವಿತೆ ಬೇಸರ ಕವಿಗೂ ಕವಿತೆ ನೇಸರ ಕಲ್ಲ
ಕಲ್ಪನೆ ಭಾವಸೀಮೆಯು ಕಲ್ಪನೆ ಭಾವಸೀಮೆಯು ಕವಿಯು ಬಿಡಲು ನಿತ್ಯ ನಿರಂತರ ಕವಿಯು ಬಿಡಲು ನಿತ್ಯ ನಿರಂತರ ಕವಿಯ ಪತ್ನಿಗೆ ಕವಿತೆ ಬೇಸರ ಕವಿಗೂ ಕವಿತೆಯೇ ಸರ ಕವಿಯ ಪತ್ನಿಗೆ ಕವಿತೆ ಬೇಸರ ಕವಿಗೂ ಕವಿತೆಯೇ ಸರ ಗಿಣ್ಣಗಳು ಬಿದೆ ಅನ್ನ ಮಜ್ಜಿಗೆ ಸಣ್ಣ ಸಂಡಿಗೆ ತಟ್ಟೆಗೆ ಗಿಣ್ಣಗಳು ಬಿದೆ ಅನ್ನ ಮಜ್ಜಿಗೆ ಸಣ್ಣ ಸಂಡಿಗೆ ತಟ್ಟೆಗೆ ಉಣಬಡಿಸಿದ ಒಲ್ಮೆ ಕೈಯಲು ಉಣಬಡಿಸಿದ ಒಲ್ಮೆ ಕೈಯಲು ತುಂಬಿತು ಕಣ್ಣಿಗೆ ಚಿರಋಣಿಯೋ ನಾನು ನಿಮಗೆ ಚಿರಋಣಿಯೋ ಋಣಿಯೋ ಚಿರಋಣಿಯೋ ನಾನು ನಿಮಗೆ ಚಿರಋಣಿಯೋ ಬರಿ ಮಣ್ಣಿಗಷ್ಟು ಆಕಾರ ಜೀವ ಕೊಟ್ಟ ಕೃಪೆಗೆ ಬರಿ ಮಣ್ಣಿಗಷ್ಟು ಆಕಾರ ಜೀವ ಕೊಟ್ಟ ಕೃಪೆಗೆ ಋಣಿಯೋ ಚಿರಋಣಿಯೋ ನಾನು ನಿಮಗೆ ಚಿರಋಣಿಯೋ ಅಕ್ಷರದ ಕಂಪ ಕಲ್ಪನೆಗೆ ಇದ್ದು ಹೊಸ ಕಾವ್ಯದ ಗುರುಗೆ ಅಕ್ಷರದ ಕಂಪ ಕಲ್ಪನೆಗೆ ಇದ್ದು ಹೊಸ ಕಾವ್ಯದ ಗುರುಗೆ ಅಕ್ಷಯದಿ ಅಭಿಮಾನದಿಂದ ನನ್ನೆತ್ತಿ ಹಿಡಿದ ಕೈಗೆ ಅಕ್ಷಯದಿ ಅಭಿಮಾನದಿಂದ ನನ್ನೆತ್ತಿ ಹಿಡಿದ ಕೈಗೆ ಚಿಪ್ಪಾರಿ ಕನ್ನಡಿಗೆ ಕರೆದು ಹೊತ್ತು ಬರೆಸಿ ಬಿಡುತ್ತೈತಿ ಹೊತ್ತು ಗಡಿಗೆ ಸಖಿ ನನ್ನ ಕಾಡ ಬೇಡವೇ ಅಡಿಗಡಿಗೆ ಬರೀ ಬೆಣ್ಣೆ ಅಲ್ಲ ಪ್ರೀತಿ ತುಂಬಿದ ಗಡಿಗೆ ಸಖಿ ನನ್ನ ಕಾಡ ಬೇಡವೇ ಅಡಿಗಡಿಗೆ ಬೇಡವೇ ಆನಂದ ಮನಸ್ಸು ನನಗೆ ಬೇಡವೇ ಆನಂದ ಮನಸ್ಸು ನನಗೆ ಮಾರಲಾರೆ ಒಲಮೆಯ ಕನಸಿನೊಳಗೆ 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 ಬರೀ ಬೆಣ್ಣೆ
ಕಲ್ಲು